ಮಾತಾಡಿದ್ವಿ ನಮ್ಮ ತಾಯಿ, ಬೇಡ ಅಂದ್ರೆ ಮಾತಾಡಲ್ಲ. ಅಲ್ಲ 56,000 ಕೋಟಿ ಕೊಡ್ತೀವಿ ನಿಮಗೆ, ನಮ್ಮ ಬಗ್ಗೆ ಸ್ವಲ್ಪ ಕನೆಕ್ಷನ್ ಅಲ್ವಾ? 56,000 ಕೋಟಿ ಕೊಡೋದಕ್ಕೆ ಬರೋದ್ರ ಬಗ್ಗೆ ಗೌರವ ನಿಮ್ಮ ಸರ್ಕಾರಕ್ಕೆ? ಜನ ಕೇಳ್ತಾರೆ ಆ ಹುಳ ಕುಂತದೆ ಅದ್ರ ನಿಮ್ಗೆ ನಾವು ತರಕಾರಿ ಇಲ್ಲ ಏನಿಲ್ಲ, ಅದೇನೋ ಉಪ್ಪಿಟ್ಟು ಮಸಾಲೆ ಹಾಕ್ಬಿಟ್ಟು ಅಲ್ಲಿ ಸ್ಪೇಸ್ ಕೊಟ್ರೆ ನಾಯಿ ತಿನ್ನದ ನಿಮ್ ಪುಣ್ಯ ಅಂತ ಕೇಳ್ತಾರೆ. ನಾವು ಉತ್ತರ ಹೇಳಕ್ ಆಗ್ತಾರ, ನಾವು ಸಮುದಾಯದ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಆದ್ರೂ ಸರಿ ಕೂರಿಸ್ಕೊಂಡ ಕೆಲಸ ಮಾಡ್ತಾ ಇದೀವಿ. ಜಾರಿ ಮಾಡಿದ್ರು ನಾವು ನಮ್ಮ ಕೆಲಸನೆಲ್ಲ ಮುಗಿಸಿ ನಮ್ಮ ವರ್ಕ್ ಮುಗಿಸ್ಕೊಂಡು ಅಮ್ಮ ನಿಮ್ಗೆ ದುಡ್ಡು ಬರ್ತಾ ಇದೆಯಾ, ಎಲ್ಲಿಂದ ಬರ್ತಾ ಇದೆ, ಯಾಕೆ ನಿಂತೋಗಿದೆ ಅದನ್ನ ನಾವು ಮಾಹಿತಿ ಕೊಡ್ಬೇಕು. ನಮಗೆ ಅಂಗನವಾಡಿ ವರ್ಕರು ಗೌರವಧನ ಕೊಡ್ತಾ ಇದ್ದಾರೆ, ನಮಗೆ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ನಮ್ಗೆ ಏನು ಲಾಭ ಇದೆ, ನಿಮಗೂ ಬರ್ತಾ ಇದೆ ಅಂತ ಅರ್ಥ ಏನು? ಒಬ್ಬ ಅಂಗನವಾಡಿ ವರ್ಕರ್ಗಳಿಗೆ ಕಷ್ಟ ಎಷ್ಟಿದೆ, ಅವ್ರ ಫ್ಯಾಮಿಲಿ ಅವರಿಂದ ಎಷ್ಟು ಜನ ಇದ್ದಾರೆ ಅದನ್ನ ಪರಿಗಣಿಸಬೇಕು ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರು ಗೌರವಧನ ಪಡಿತಾ ಇದ್ದಾರೆ, ಅವ್ರ ಸರ್ಕಾರಿ ನೌಕರರಲ್ಲ, ಅವ್ರಿಗೂ ಕೂಡ ಬಿಪಿಎಲ್ ಕಾರ್ಡ್ ಕೊಡಬೇಕು ಅನ್ನೋದನ್ನ ಮಾಡಿ ನಮ್ಗೆ ಯೋಜನೆ ಕೊಟ್ಟಿದ್ರೆ ಅವರು ನಮಗೆ ಮಾತಾಡ್ಲಿ. 56 ಕೊಟ್ಟಿದೀವಿ, 56 ಕೋಟಿ ಕೊಟ್ಟಿದ್ವಿ, ಯಾರು ಕೊಟ್ಟಿದ್ದಾರೆ? ನಮಗ್ ಬೇಕಾಗಿರೋ ಇದು ಜನರಿಗೆ ಕೊಟ್ಟಿದ್ದಾರೆ, ನಮಗ್ ಬೇಕಾಗಿಲ್ಲ. ನಾವು ದುಡಿದ ಮಹಿಳೆಯರು ಬೆಳಗ್ಗೆ ಏತು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ಕಲಿಯಕ್ಕೆ ಹೋದಾಗ ಏನ್ ಕೊಟ್ಟಿದೆ ಅಂತ ನಿಮ್ ಮಕ್ಕಳು ಕಳಿಸ್ಬೇಕು. ಜನ ಕೇಳ್ತಾರೆ ಆ ಹುಳ ಕುಂತದೆ ಅದ್ರ ನಿಮ್ಗೆ ನಾವು ತರಕಾರಿ ಇಲ್ಲ ಏನಿಲ್ಲ, ಅದೇನೋ ಉಪ್ಪಿಟ್ಟು ಮಸಾಲೆ ಹಾಕ್ಬಿಟ್ಟು ಅಲ್ಲಿ ಸ್ಪೇಸ್ ಕೊಟ್ರೆ ನಾಯಿ ತಿನ್ನದ ನಿಮ್ ಪುಣ್ಯ ಅಂತ ಕೇಳ್ತಾರೆ. ನಾವು ಉತ್ತರ ಹೇಳಕ್ ಆಗ್ತಾರ, ನಾವು ಸಮುದಾಯದ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಆದ್ರೂ ಸರಿ ಕೂರಿಸ್ಕೊಂಡ ಕೆಲಸ ಮಾಡ್ತಾ ಇದೀವಿ. ನಾವು ಅಷ್ಟು ಕೆಲಸ ಮಾಡ್ತಾರೆ, ಗೌರವಧನ ಇಲ್ಲ ಅಂದ್ಮೇಲೆ ಪ್ರಯೋಜನ ಏನು? ನಾವು ದುಡ್ದು ರಾತ್ರಿ 10 ಗಂಟೆಗೆ ಫೋನ್ ಮಾಡ್ತಾರೆ ಸೂಪರ್ವೈಸರ್ಗಳು, ಈ ಮಾಹಿತಿ ಬೇಕು, ತಕ್ಷಣ ಬೇಕು ರೀ. ಅವ್ರ ಮಾತಿಗೆ ನಾವು ಡವ ಡವ ನಡುತ್ತಾ ಇರ್ತೀವಿ. ರಾತ್ರಿ 10 ಆಗಿರ್ಲಿ 8 ಆಗಿರ್ಲಿ ಆ ಮಾಹಿತಿ ನಾವು ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ ಸರ್ಕಲ್ ಇರುತ್ತೆ ಗ್ರೂಪ್ ಮೀಟಿಂಗ್ ಯಾಕೆ ಮುಗಿತಿರ್ತಾರೆ. ನಾವು ಮಹಿಳೆಯರಾಗಿ ಅದನ್ನೆಲ್ಲ ಅನುಭವಿಸಿರೋರು ನಾವು. ಅದನ್ನ ಬಿಟ್ಬಿಟ್ಟು ಬರ್ತಾರೆ ಉತ್ತರಿ ಬಾಯಿನ ಅಂದ್ರೆ ತಿರುಗಿ ನಾವು ಬರ್ಬೇಕು. ಇದಕ್ಕೆ ನಾವು ಸಾವಿರಾರು ಕಿಲೋಮೀಟರ್ ಬಂದಿದ್ದೀವಿ. ನಮ್ಮ ಹಳ್ಳಿನ ಕೊಡ್ಬೇಕು ಅಂದ್ಮೇಲೆ ನಾವೇನು ಬರ್ಬೇಕು? ಇದು ಯೋಜನೆಗಳನ್ನ ನಾವು ಕೇಳಿಲ್ಲ, ಅವ್ರು ಓಟ್ ಬೇಕಾಗಿತ್ತು, ಓಟ್ಗೋಸ್ಕರ ಯೋಜನೆಗಳನ್ನ ಮಾಡ್ಕೊಡಿದ್ದಾರೆ. ಯೋಜನೆಗಳನ್ನ ಕೊಟ್ಟ ಮೇಲೆ ಕೊಡ್ಲೇಬೇಕು, ಅಮೌಂಟ್ ನ ಕೊಡ್ಲಿಲ್ಲ ಅಂದ್ರೆ ಬೇರೆ ತಗೊಂಡು ಜನಗಳು ಹೋಗಿದ್ದಾರೆ. ನಾವು ಕಷ್ಟಪಟ್ಟು ಬೆಳಗ್ಗೆ 9:30 5:30 ಕೆಲಸ ಮಾಡೋರು ನಾವು. ನಮ್ಮ ಮಕ್ಕಳಿಗೆ ಸಂಬಳ ಕೊಡ್ಲಿ ಅಂತ ಮಕ್ಕಳಿಗೆ ತಣ್ಣೀರು ಬಟ್ಟೆ ಹಾಕದ, ನಾವು ತಣ್ಣೀರು ಬಟ್ಟೆ ಹಾಕದ. ನಮ್ಗೆ ಏನು ಗೌರವಧನ ಇದೆ ಪ್ರತಿ ತಿಂಗಳು ನಮ್ಗೆ ಸಂಭಾವನೆ ಕೊಡು, ಗೌರವಧನ ಕೊಡ್ಬೇಕು, ಅದನ್ನ ಮಾಡ್ತಾ ಇಲ್ಲ. ಜೊತೆಗೆ ಮೊಟ್ಟೆ ಬಿಲ್ ಕೊಡ್ತಾ ಇಲ್ಲ. ನಮ್ಮ ಮಂತ್ರಿ ಬರಲಿಲ್ಲ ಅಂತ ಯಾರು ಕೂಡ ಅನ್ಕೊಳ್ಳೋದು ಬೇಡ. ನಮ್ಮ ಮಂತ್ರಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬರೋದಕ್ಕೆ 6ನೇ ಗ್ಯಾರಂಟಿ ಕೇಳ್ತಾರೆ ಅಂತ ಭಯ ಪಟ್ಕೊಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಸನ್ಮಾನ್ಯ ಹೆಣ್ಮಕ್ಳು, ನೀವು ಭಯ ಪಟ್ಕೊಳ್ಬಾರ್ದು. ನಿಮ್ಮ ಪರವಾಗಿ ನಿಮಗೆ ಧೈರ್ಯಕ್ಕೆ ಹೋರಾಟದ ಮುಖಾಂತರ ನಾವು ಬರ್ತಾ ಇದೀವಿ. ನಮ್ಮನ್ನ ತೋರಿಸಿ ನಮಗೆ ಗೌರವಧನವನ್ನ ಹೆಚ್ಚಳ ಮಾಡೋ ನಿಟ್ಟಿಗೆ ನೀವು ಮಾಡಬೇಕು, ಮಾತಾಡ್ಬೇಕು ಸಿಎಂ ಅವ್ರ ಹತ್ರ ಅಂತ ನಾವು ಕೇಳ್ತಾ ಇದ್ದೇವೆ. ನೀವು ಹೆದರ್ಕೋಬೇಡಿ. ನಿಮ್ಮ ನಾಯಕ ಅಧಿನಾಯಕಿ ಕೊಟ್ಟಿರ್ತಕ್ಕಂತ 6ನೇ ಗ್ಯಾರಂಟಿ ಇದನ್ನ ನೀವು ಜಾರಿ ಮಾಡ್ಲೇಬೇಕು. ಇವತ್ತು ಹೇಳಿದ್ರು ನಮ್ಮ ಕಾರ್ಮಿಕ ಸಚಿವರು ಏನು ಮೆಮೊರಂಡಮ್ ತಗೊಳ್ಬೇಕಂದ್ರೆ ನಮ್ಮ ಹೆಣ್ಮಕ್ಳು ಇವತ್ತು ಹೇಳಿದ್ರು ಕೊಟ್ಟಿದ್ದೀರಿ 56 ಕೋಟಿ, ನಾವು ಅಂಗನವಾಡಿಯವರಿಗೆ ಪೀಪಲ್ ರದ್ದು ಮಾಡ್ತಾ ಇದ್ದೀರಿ. ಯಾರು ಇವತ್ತು ಬಣ್ಣ ಇವರಿದ್ದಾರೆ ಸಾಹುಕಾರಗಳು, ಮನೆಗೆ ಕಾರ್ಡ್ ಮಾಡ್ಕೊಂಡು 14,000 ತಗೋತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಬಿಪಿಎಲ್ ಕಾರ್ಡ್ ಒಳಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತೀವಿ. ಇವತ್ತು ಏನಿದೆ ಏನಿಲ್ಲಿ ಹೊಳೆನರಸೀಪುರ ಶ್ರೀರಂಗಪಟ್ಟಣದಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಬಿಪಿಎಲ್ ಕಾರ್ಡ್ ಅಲ್ಲಿ ಮನೆ ಕೊಡ್ಬೇಕು ಅಂತ ಬಂದಿದೆ, ಪಂಚಾಯತಿ ಅವರು ಕೊಡೋಕಿದಿಲ್ಲ. ಇದನ್ನ ಉಮಾ ಮಹಾದೇವನವರು ಹೇಳಿದ್ದಾರೆ. ಏನು ಕೆಲಸ ಆಗಂಗಿಲ್ಲ, ಫೋನ್ ಮಾಡಿ ಇಸ್ಕೊಳ್ಳಿ, ಬೇರೆ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ನಾಳಿಂದ ಫೋನ್ ಕೆಲಸ ಮಾಡೋದು ಬಂದ್ ಮಾಡ್ತೇವ್ ನೋಡ್ರಿ. ಬರ್ಲಿ ಅವ್ರ ನಮ್ಮ ಇಲಾಖೆ ಮಿನಿಸ್ಟರ್ ಬಂದ್ರೆ ಅವ್ರು ಗೊತ್ತಾಗ್ತೈತಿ. ಗೌರವಧನ ಅವ್ರು ಕೊಟ್ಟು 1 ವರ್ಷ 2 ವರ್ಷ ಆಗ್ತೈತಿ ಸರ್ಕಾರ ಬಂದ, ಈಗ ಮತ್ತೆ 2 ವರ್ಷ ಆಗ್ತೈತಿ. ಅವ್ರು 5 ಗ್ಯಾರಂಟಿ ಸ್ಯಾಂಕ್ಷನ್ ಮಾಡಿ 6ನೇ ಗ್ಯಾರಂಟಿಗೆ ಯಾಕೆ ನಿಂದಿರ್ಬೇಕು? ನಮ್ ಗ್ಯಾರಂಟಿ ಸ್ಯಾಂಕ್ಷನ್ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಹೇಳೋದಿಲ್ಲ. ಅವ್ರು ಮಿನಿಸ್ಟರ್, ನಮ್ಮ ಇಲಾಖೆ ಮಿನಿಸ್ಟರ್ ಇಲ್ಲಿ ಬರ್ಲಿ, ನಾವು ಹೇಳ್ತೀವಿ. ನೀವು ಬಡತನದಲ್ಲೇ ಇರ್ತಕ್ಕಂಥವ್ರು ಬಡತನ ನೋಡಿದರೆ ಈಗ ನಿಮ್ಮ 5 ಮಂದಿ ಮಕ್ಕಳಿದ್ದಾರೆ, ಎಲ್ಲ ಆಡಲಿಕ್ಕೆ ಕೊಡೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀರಿ? ಹಾಗೆ ನಮ್ಮ ಸರ್ಕಾರದ ಕಾರ್ಯಕ್ರಮ ಸುಮಾರು
ನೋಡಮ್ಮ, ಮಾತಾಡಂದ್ರೆ ಮಾತಾಡಿದ್ದೀನಿ ನಮ್ಮ ತಾಯಿ, ಬೇಡ ಅಂದ್ರೆ ಮಾತಾಡಲ್ಲ. ಅಲ್ಲ, ನಿನಗೆ ತೊಂದರೆ ಆಗುತ್ತೆ ನಮ್ಮ ಮಾತಾಡಿದ್ರೆ ನಾನು ಮಾತಾಡಲ್ಲ ಮಾಡ್ತಾ ಇದ್ದೀನಿ. ಇಲ್ಲ ಅವ್ರು ಮಾತಾಡ್ಲಿ, ಅಂದ್ರೆ ನೀವು ಒಪ್ಪಬೇಕು. ಅಲ್ಲ, 56,000 ಕೋಟಿ ಕೊಡ್ತೀವಿ ನನಗೆ, ನನ್ನ ಬಗ್ಗೆ ಸ್ವಲ್ಪ ಕನೆಕ್ಟಲ್ವಾ? 56,000 ಕೋಟಿ ಕೊಡ್ತಾ ಇದ್ದೀವಿ ಬಡವರ ಬಗ್ಗೆ ಗೌರವ ನಿಮ್ಮ ಸರ್ಕಾರಕ್ಕೆ? ಯಾಕೆ ಇವತ್ತು ನಿಮ್ಗೆ ಗೌರವ ಇರ್ಬೇಕು? ಗೌರವ ಕೊಡ್ಬೇಕು. ನಾವು ಬಡತನದಲ್ಲಿ ಯಾರಿಗೆ ಕೊಡ್ತಾ ಇದ್ದೀವಿ? ಬಡವರಿಗೆ ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಾ? ನಿಮಗೆ ನಾವೇನ್ ಮಾತನ್ನು ಕೊಟ್ಟಿದ್ದೀವಿ, ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದಾರಮ್ಮ, ಖಂಡಿತವಾಗಿ ನಿಮ್ಗೆ ಕೆಲಸ ಮಾಡ್ತೀವಿ. ಲೇಟ್ ಆಗಿದೆ, ಸರ್ಕಾರದ ಪರವಾಗಿ ನಮ್ಮ ವೈಯಕ್ತಿಕವಾಗಿದ್ದು ಕ್ಷಮೆಯನ್ನು ಸಂದರ್ಭ ಕೇಳಿದ್ದೆ ಬಯಸ್ತೀವಿ. ನಮಗೆ ಸುಳ್ಳು ನನಗೆ ಸಿಗದಲ್ಲ, ನನಗೆ ಸುಳ್ಳು ಹೇಳೋದು ನನಗೆ ಬಂದಿಲ್ಲ. ಖಂಡಿತವಾಗಿ ನಾವು ಗ್ಯಾರಂಟಿ, 6ನೇ ಗ್ಯಾರಂಟಿ ಏನ್ ಹೇಳಿದ್ವಿ ಅದು ಖಂಡಿತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿ ಕಟ್ಟಡ ಕಾರ್ಮಿಕರ ಬಗ್ಗೆ ನಾವು ಮಾತನಾಡಿದ್ದೀವಿ. ಏನ ಅನ್ನಾದಿನ ಸೆಕ್ಟರ್ ನಾವು ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಪಾಂಪ್ಲೆಟ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಜನಕ್ಕೆ ಹೆಂಗ್ ಗೊತ್ತದೆ? ಹೆಂಗ್ ಮುಟ್ಟಿಸ್ತೇವೆ ಮತ್ತೆ ನಿನಗೆ ಗೊತ್ತಿಲ್ಲಲ್ಲ? ನಾಯಕರಲ್ಲ ಮನೆಯಲ್ಲಿ ಹೇಳಿದ್ರಲ್ವಾ, ಮತ್ತೆ ನಿನಗೆ ಗೊತ್ತಿಲ್ಲಲ್ಲ? ನಾವು ಪಾಂಪ್ಲೆಟ್ ಹಚ್ಚಿಕೊಂಡು ಆಟೋಗಳಲ್ಲಿ ಎಲ್ಲ ಕಡೆ ತಿರುಗಿರ್ತೀವಿ, ಕೇಳಿದ್ರೆ ಮಾತಾಡ್ತಿದ್ದೀವಿ, ಮನೆ ಮನೆ ನಿಮ್ಮ ನೋಟಿಸ್ ಎಲ್ಲ ಕಳಿಸ್ತಿದ್ದೀವಿ. ನನ್ನ ಹತ್ರ 8,500 ಅಡ್ರೆಸ್ ಇದೆ, 8,500 ಅಡ್ರೆಸ್ ನಾನು ಬರ್ತಿದ್ದೀನಿ. ನಿಮ್ಮ ಸಲಹೆಗಳನ್ನ ಸರ್ಕಾರ, ಯಾವುದೇ ಸರ್ಕಾರ ಬಂದ್ರೆ ನಾವು ಇದೇ ರೀತಿಯಾಗಿ ಸಂಧಾನ ಮಾಡಬೇಕಾಗುತ್ತೆ. ನಮಗೇನು ಬೇಜಾರು ಅಂದ್ರೆ ನಾವು ಆಗಿರೋದು ಮಾಡಿ ನೀವು ಹೇಳಲ್ಲ ಅಂತ ಬೇಜಾರು ನಮಗೆ. ಹೇಳ್ತಿದೀವಿ ಸರ್, ಎಲ್ಲಿಂದ ಪಾಂಪ್ಲೆಟ್ ಕೊಡಿ, ನಮ್ಮ ಬೇಲೆನ್ಸ್ಗಳೆಲ್ಲ ಹೇಳ್ತಾ ಏನ್ ಹೇಳಿದ್ರಲ್ಲಪ್ಪ? ನುಡ್ದೈತೆ ನಡ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದೀವಿ, ತಂದಿರೋ ಜಾರಿನೂ ಹೇಳ್ತಾ ಇದೀವಿ, ಕ್ರಾಂತಿಕಾರಿ ಬದಲಾವಣೆ ತರ್ತೀವಿ ಅಂತಾನು ಹೇಳ್ತಾ ಇದೀವಿ. ಇಲ್ಲ ಸರ್, ನಮ್ಮ 25 ಸ್ಕೀಮ್ ಹೇಳ್ರಿ ಯಾವ ನೀವು 14ನೇ ಸೆಕ್ಟರ್ ನಾವು ಮಾಡಿರ್ತಕ್ಕಂಥದ್ದು ಕರ್ಕೊಂಡು ಬಂದಿವಿ. ಮಾಡಿರೋದಕ್ಕೆ ಧನ್ಯವಾದ. ನೀವು ಮಾಡದೇ ಇರ್ತಕ್ಕಂಥ ಕೊಡ್ತಿರ್ಬೇಕಲ್ಲಮ್ಮ, ನಮ್ದು ನೋವು ಇಲ್ಲ, ಈಗ ನಿಮಗೆ ಮಾಹಿತಿ ಇರಬೇಕಲ್ವ? ಅದು ಈಗ ಕಿಕ್ಕಾಗಿ